ಫೈನಲಿ ನಾನು ಫೋನ್ ತೊಗೊಂಡಿದ್ದೀನಿ. ಎಸ್ ನೋಡಿದ್ರಾ, ಹಿಂಗೆ ಪಾಪೌಟ್ ಆಯ್ತು ನೋಡಿ. ಅದೊಂದು ಬೆಂಕಿ ಆಪ್ಷನ್ ಸಖತ್ತಾಗಿ ಕೊಟ್ಟಿದ್ದಾರೆ. ಐ ನೋ ಇಟ್ಸ್ ನಾಟ್ ಐಫೋನ್ ಬಟ್ ಇಟ್ಸ್ ಮೈ ಫೋನ್. ನಾನು ಕೇಳಿದ್ರು, ನಾನು ಯಾವತ್ತೂ ಕೇಳಿರಲಿಲ್ಲ ಈ ಥರನೂ ಒಂದು ಬರುತ್ತೆ ಅಂತ. ಮಾಡ್ಕೊಂಡು ಅವ್ರ ಫೋನಲ್ಲಿರೋ ಚಾರ್ಜ್ನ ನಾವು ಯೂಸ್ ಮಾಡ್ಕೊಬೋದು. ನಾನು ಅದ್ರಲ್ಲಿ ಫುಲ್ ಮುಳುಗೋಗಿದ್ದೆ. ಎಲ್ಲರಿಗೂ ಗೊತ್ತು, ಎಲ್ಲರೂ ಯಾರು ವೋಟ್ ಮಾಡಿದ್ದೀರಾ ಅಂತ. ಝೂಮ್ ಅಷ್ಟು ದೂರ ಮಾಡಿದ್ರು ಕ್ಲಾರಿಟಿ ಮಾತ್ರ ಸೂಪರ್ ಆಗಿರುತ್ತೆ. ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಕಾವ್ಯ ರಾವ್ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಾರಿ ಫಾರ್ ಅ ಲೇಟ್ ವಿಶ್, ನನ್ಗೆ ಗೊತ್ತು ತಡವಾಯಿತು ಅಂತ. ಬಟ್ ಆದರೂ ವರ್ಷದ ಮೊದಲನೇ ಹಬ್ಬನ ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ಫೈನಲಿ ನಾನು ಫೋನ್ ತೊಗೊಂಡಿದ್ದೀನಿ. ಸೊ ಯಾವ ಫೋನ್ ತೊಗೊಂಡಿದ್ದೀನಿ, ಯಾವಾಗ ತೊಗೊಂಡೆ ಎಲ್ಲ ಹೇಳ್ತೀನಿ. ತುಂಬ ದಿನದಿಂದ ಫೋನ್ ತೊಗೋಬೇಕು ಅಂತ ಇತ್ತು, ತುಂಬ ಅನ್ಕೊಂತಿದ್ದೆ. ಅಂದರೆ ನನ್ನ ಫೋನು ಹಾಳಾಗೇನೆ ಆಲ್ಮೋಸ್ಟ್ 1.5 years ಆಯಿತು. ಸಹಿ ಪ್ರೆಗ್ನೆಂಟಲ್ಲಿ ನನ್ನ ಫೋನ್ ಡಿಸ್ಪ್ಲೇ ಹೊಡೆದೋಗಿದ್ದು. ಸೊ ಆಗ್ಲಿಂದ ಹಾಕಿಸ್ಕೋಬೇಕು, ಫೋನ್ ತೊಗೋಬೇಕು ಅಂತ ತುಂಬ ಅನ್ಕೋತಾ ಇದೆ. ಬಟ್ ಹಾಗಿರಲಿಲ್ಲ. 2 ಸಲ ಡಿಸ್ಪ್ಲೇ ಹಾಕ್ಸಿದ್ದೀನಿ, ಹಿಂದೆ ಪೂರ್ತಿ ಹೊಡೆದೋಗಿತ್ತು. ಅದರಲ್ಲಿ ಏನೂ ಇಲ್ಲ. ಮತ್ತು ಫೋನ್ ಹ್ಯಾಂಗ್ ಕೂಡ ಆಗ್ತಾ ಇತ್ತು. ನೀವು ಲಾಸ್ಟ್ ಬ್ಲಾಗಲ್ಲಿ ನೋಡಿರ್ಬೋದು, ಫೋನ್ ಸ್ವೈಪ್ ಮಾಡೋಕ್ಕೂ ಆಗಲ್ಲ, ಅಷ್ಟು ಹ್ಯಾಂಗ್ ಆಗ್ತಾ ಇತ್ತು. ಆ ಫೋನಲ್ಲೇ ಬ್ಲಾಗ್ ಸ್ಟಾರ್ಟ್ ಮಾಡಿದೆ, ಅಂದರೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದೆ. ಸೊ ಈಗ ಫೈನಲಿ ನಮ್ಮ ಯಜಮಾನ್ರು ಪರ್ಮಿಷನ್ ಕೊಟ್ಟು ಒಂದು ಫೋನ್ ತಗೊಟ್ರು. ನನ್ನ ಫೋನ್ ಯಾವುದು ಆ್ಯಂಡ್ ಕಾಸ್ಟ್ ಎಷ್ಟಾಯಿತು ಏನು ಎಲ್ಲ ಹೇಳ್ತೀನಿ. ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇದುವರೆಗೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ನೋಡಿಲ್ಲ ಅಥವಾ ಫಸ್ಟ್ ಟೈಮ್ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ, ಪ್ಲೀಸ್ ಡೂ ವಿಸಿಟ್ ಮೈ ಚಾನಲ್, ಕಾವ್ಯ ರಾವ್ ಯೂಟ್ಯೂಬ್ ಚಾನಲ್. ನೋಡಿ, ವಿಡಿಯೋಸ್ನ ನೋಡಿ, ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಕೂಡ ಮಾಡಿ ಏನಾದರೂ ಚೇಂಜಸ್ ಮಾಡ್ಕೋಬೇಕಂತ ಅಂದರೆ. ನನ್ನ ಮೈಂಡಲ್ಲಿ 2 ಆಪ್ಷನ್ ಇತ್ತು, ಒಂದು ರಿಯಲ್ಮಿ ಮತ್ತು ಇನ್ನೊಂದು ಓಪೋ. ನನಗೆ ಇದಕ್ಕೂ ಕಂಪೇರ್ ಮಾಡಿದಾಗ ನಂಗೆ ಇದ್ರಲ್ಲಿ ಜಾಸ್ತಿ ಸ್ವಲ್ಪ ಅಡ್ವಾಂಟೇಜಸ್ ಜಾಸ್ತಿ ಇತ್ತು. ಸೊ ಅದಕ್ಕೆ ನಾನು ಇದನ್ನು ಬೈ ಮಾಡಿದೆ. ಸೊ ಬೆಸ್ಟ್ ಅಂದರೆ ರಿವರ್ಸ್ ಚಾರ್ಜರ್ ಕೂಡ ಇತ್ತು ಅದ್ರ. ಫಸ್ಟ್ ಟೈಮ್ ನಾನು ಕೇಳಿದ್ದು, ನಾನು ಯಾವತ್ತೂ ಕೇಳಿರಲಿಲ್ಲ ಈ ಥರನೂ ಒಂದು ಬರುತ್ತೆ ಅಂತ. ಸೊ ಕೇಬಲ್ನ ಯೂಸ್ ಮಾಡಿಕೊಂಡು ಅವ್ರ ಫೋನಲ್ಲಿರೋ ಚಾರ್ಜ್ನ ನಾವು ಯೂಸ್ ಮಾಡ್ಕೊಬೋದು, ಇಲ್ಲಾಂದರೆ ನಮ್ಮ ಫೋನಲ್ಲಿರೋ ಚಾರ್ಜ್ನ ಬೇರೆಯವ್ರು ಕೂಡ ಪಾಸ್ ಮಾಡ್ಬೋದು. ಅದೊಂದು ಬೆಸ್ಟ್ ಫೀಚರ್ ಐತೆ, ಸೂಪರ್ ಆಗಿದೆ. ನನ್ನ ಲೈಫಲ್ಲೇ ಫಸ್ಟ್ ಟೈಮು ಇಷ್ಟು ದುಡ್ಡು ಕೊಟ್ಟು ಒಂದು ಫೋನ್ ತೊಗೊಂಡಿದ್ದು. ಇದಕ್ಕಿಂತ ಮುಂಚೆ ಎಲ್ಲ ತೊಗೊಂಡಿದ್ದು 20-25 ಒಳಗಡೆನೇ ಇರ್ತಿತ್ತು. ಅಷ್ಟು ನಂಗೆ ಜಾಸ್ತಿನೇ. ನಾನು ಏನೇ ಇದ್ರು ಯಾಕೆ ಅಷ್ಟೊಂದು ಇನ್ವೆಸ್ಟ್ ಮಾಡಬೇಕು ಅಂತಿದೆ. ಬಟ್ ಈಗ ನಾನು ಈಗಲೇನು ತೊಗೋತಿರ್ಲಿಲ್ಲ, ಬಿಕಾಸ್ ಆಫ್ ವ್ಲಾಗಿಂಗ್. ಈಗ ವಿಡಿಯೋ ಶೂಟ್ ಮಾಡ್ತಿರ್ತೀನಿ, ವ್ಲಾಗ್ ಮಾಡ್ತಾ ಇರ್ತೀನಿ, ಕ್ಯಾಮ್ರಾ ಕ್ಲಾರಿಟಿ ಚೆನ್ನಾಗಿರ್ಬೇಕು ಅಂತ ಫೋನ್ ತೊಗೊಂಡಿದ್ದು. ಅದು ಅಲ್ಲದೆ ನಾನು ತೊಗೊಳ್ಳೇಬೇಕಿತ್ತು. ಈ ಫೋನ್ ತೊಗೋಬೇಕು ಅಂತ ಅನ್ಕೊಂಡಾಗ ಆ ಫೋನ್ ನನ್ನ ಕ್ಯಾಮ್ರಾ ಆನೇ ಆಗ್ತಿರ್ಲಿಲ್ಲ. ಬ್ಯಾಕ್ ಕ್ಯಾಮ್ರಾನು ಆನ್ ಆಗ್ತಿರ್ಲಿಲ್ಲ, ಫ್ರಂಟ್ ಕ್ಯಾಮ್ರಾನು ಆನ್ ಆಗ್ತಿರ್ಲಿಲ್ಲ. ಸೊ ನಾನು ತೊಗೊಳ್ಳೇಬೇಕು ಅನ್ನೋ ಪರಿಸ್ಥಿತಿ ಬಂತು. ಸೊ ಫೈನಲಿ ಫೋನ್ ತೊಗೊಂಡೆ. ಆ್ಯಂಡ್ ಇನ್ನು ಮುಂದೆ ಮಾಡೋ ವಿಡಿಯೋ ಎಲ್ಲ ನನ್ನ ಫೋನಲ್ಲೇ ಮಾಡ್ತೀನಿ. ಆ್ಯಂಡ್ ಸ್ವಲ್ಪ ಬೆಟರ್ ಕ್ವಾಲಿಟಿ ಏನು ಪ್ರೊವೈಡ್ ಮಾಡ್ಬೋದು ಅಂತ ಒಂದು ಹೋಪ್ ಕೊಡ್ತೀನಿ. ಹಬ್ಬದ ದಿನ ಹೋಗಿ ಫೋನ್ ತೊಗೊಂಡು ಬಂದೆ. ಆ್ಯಂಡ್ ವ್ಲಾಗ್ ಮಾಡೋಷ್ಟರಲ್ಲಿ ಸ್ವಲ್ಪ ತಡ ಆಯಿತು. ಯಾಕಂದರೆ ಎಲ್ಲರಿಗೂ ಗೊತ್ತು, ಬಿಗ್ ಬಾಸ್ ಸೀಸನ್ 12 ಫಿನಾಲೆ ನಡೀತಿತ್ತು ಶನಿವಾರ ಭಾನುವಾರ. ಸೊ ನಾನು ಅದರಲ್ಲಿ ಫುಲ್ ಮುಳುಗೋಗಿದ್ದೆ. ಎಲ್ಲರಿಗೂ ಗೊತ್ತು, ಎಲ್ಲರೂ ಯಾರು ವೋಟ್ ಮಾಡಿದ್ದೀರಾ ಅಂತ ನನಗೆ ಗೊತ್ತಿಲ್ಲ. ಬಟ್ ನಾನು ಗಿಲ್ಲಿಗೆ ವೋಟ್ ಮಾಡಿದ್ದೆ. ಅದ್ರದ್ದು ವಿಡಿಯೋ ಕೂಡ ನಾನು ಇನ್ಸ್ಟಾಗ್ರಾಮಲ್ಲಿ ಮಾಡಾಕಿದ್ದೀನಿ. ನಿಮ್ಗೆ ಏನಾದ್ರು ಲಿಂಕ್ ಬೇಕಂದರೆ ಹೇಳಿ. ಲಿಂಕ್ ಇನ್ನೊಂದು ಹೇಳ್ಬೇಕು, ನಾನು ಐಫೋನ್ ತೊಗೊಂಡಿಲ್ಲ, ಅದೊಂದು ಹೇಳ್ಬಿಡ್ತೀನಿ. ಯಾಕಂದರೆ ಇನ್ನೂ ಅಷ್ಟು ದುಡ್ಡು ಕೊಟ್ಟು ತೊಗೊಳ್ಳೋ ಅಷ್ಟು ಇಲ್ಲ ಸದ್ಯಕ್ಕೆ. ನೋಡೋಣ, ಇನ್ನೊಂದು ವರ್ಷ, 2 ವರ್ಷ ಬಿಟ್ಟರೆ ಡೆಫಿನೆಟ್ಲಿ ತೊಗೊತೀನಿ. ಐ ನೋ ಇಟ್ಸ್ ನಾಟ್ ಐಫೋನ್ ಬಟ್ ಇಟ್ಸ್ ಮೈ ಫೋನ್. ಸೊ ನೋಡೋಣ, ನಿಧಾನಕ್ಕೆ ಒಂದೊಂದಾಗಿ ಏನೇನು ತೊಗೋಬೇಕು ಎಲ್ಲ ತೊಗೊಳ್ಳೋಣ. ಆ್ಯಂಡ್ ಮೇನ್ ಫೀಚರ್ಸ್ ಮಾತ್ರ ಹೇಳಿದ್ದೀನಿ, ತುಂಬ ಡೀಟೇಲಾಗಿ ನನಗೆ ಹೇಳಕ್ಕೆ ಬರಲ್ಲ. ಅದೆಲ್ಲ ಏನು ಇಂಪ್ರೆಸ್ ಆಯಿತು ಆ ಫೋನ್ಸಲ್ಲಿ ಅಂತ ಹೇಳಿದ್ನಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಫೋನ್ ಹೇಗಿದೆ, ಈ ಫೋನ್ ತೊಗೋಬೋದಾ, ಇದರಲ್ಲಿ ಏನೇನು ಎಕ್ಸ್ಟ್ರಾ ಫೀಚರ್ಸ್ ಇದೆ ಅಥವಾ ಮೂಡ್ಸ್ ಯಾವುದಿದೆ ಎಲ್ಲ ಕಂಪ್ಲೀಟಾಗಿ ಡೀಟೇಲಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ವರ್ತಾ ಈ ಫೋನು ಎಲ್ಲರೂ ತಿಳಿಸ್ಕೊಡ್ತೀನಿ. ಫಸ್ಟ್ ನಾನು ತೊಗೊಂಡಿರೋ ಫೋನ್ ಬಂದು ಓಪೋ ರೆನೋ 15 5G. ಅದನ್ನು ತೊಗೊಂಡಿದ್ದೀನಿ. ಇದರಲ್ಲಿ 3 ಟೈಪ್ಸ್ ಇದೆ. ಓಪೋ ರೆನೋ 15 5G ಪ್ಲಸ್ ಇದೆ ಆ್ಯಂಡ್ ಮಿನಿ ಕೂಡ ಇದೆ. ಬಟ್ ನಾನು ಇದಕ್ಕೆ ಹೋದೆ. ಫಸ್ಟ್ ಓಪನ್ ಮಾಡ್ತೀನಿ. ಟಡಾಂಟ್, ಅಯ್ಯೋ ಬಿದೋಯ್ಸು. ಟಡಾಂಟ್, ಇದು ಹೆಂಗಿತ್ತೋ ಗೊತ್ತಿಲ್ಲ, ಮತ್ತೆ ರೀಸೆಟ್ ಮಾಡೋಕ್ಕೆ ನನಗೆ ಗೊತ್ತಾಗಲಿಲ್ಲ. ಸೊ ಈ ಥರ ಇಟ್ಟಿದ್ದೀನಿ. ಫಸ್ಟು ಇದರಲ್ಲಿ ಏನಿಲ್ಲ, ಓಪೋ ಅನ್ನೋ ಬ್ರ್ಯಾಂಡ್ದು ಲೋಗೋ ಇದೆ ಆ್ಯಂಡ್ ಇನ್ಸ್ಟ್ರಕ್ಷನ್ ಗೈಡ್ ಯಾವ ಥರ ಏನೇನಿರುತ್ತೆ ಏನೇನು ಅಂತ ಎಲ್ಲ ಕೊಟ್ಟಿದ್ದಾರೆ.
ಸೊ ಇದನ್ನು ಪಕ್ಕಕ್ಕೆ ಇಡೋಣ. ಎಸ್. ಸೊ ನೆಕ್ಸ್ಟ್ ಪೌಚ್ ಅಂತ ಬಂದರೆ ಟ್ರಾನ್ಸ್ಪರೆಂಟ್ ಪೌಚ್ ಕೊಟ್ಟಿದ್ದಾರೆ ಆ್ಯಂಡ್ ಚೆನ್ನಾಗಿದೆ ಪೀಸ್, ತುಂಬ ಸಾಫ್ಟಾಗಿದೆ. ನೆಕ್ಸ್ಟ್ ಚಾರ್ಜರ್ ಅಂತ ಬಂದರೆ 80 ವಾಟ್ಸ್ ಸೂಪರ್ ಉಕ್ ಫಾಸ್ಟಿಂಗ್ ಚಾರ್ಜರ್ ಇದೆ. ಸಖತ್ತಾಗಿ ಬರೀ ಒಂದು ಅರ್ಧ ಗಂಟೆ ಸಾಕು, ಒಂದು 30 to 35 ಮಿನಿಟ್ಸಲ್ಲಿ ಸೂಪರಾಗಿ ಚಾರ್ಜ್ ಇದೆ. ಚಾರ್ಜ್ ಆಗೋಕ್ಕೆ USB ಚಾರ್ಜರ್ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಬರೋದು ಫೋನ್ ಓಪನ್ ಮಾಡ್ತೀನಿ ಈಗ. ಟಡಾಂಟ್ ಫಸ್ಟೇ ಒಂದು ಸಲ ಓಪನ್ ಮಾಡಿದ್ದೀನಿ, ಆದರೂ ನಿಮ್ಮ ಮುಂದೆ ಮಾಡ್ತಾ ಇದ್ದೀನಿ. ಸೊ ನಾನು ತೊಗೊಂಡಿರೋ ಫೋನ್ ಬಂದು Oppo Reno 15 5G. ಸಖತ್ತಾಗಿದೆ. ಆ್ಯಂಡ್ ನಾನು ತೊಗೊಂಡಿರೋ ಕಲರ್ ಬಂದು ಗ್ಲೇಷಿಯರ್ ವೈಟ್ ಅಂತ ಯೂನಿಕ್ ಪೀಸು. ಆ್ಯಂಡ್ ರಿಬ್ಬನ್ ಡಿಸೈನ್ ಕೂಡ ಕೊಟ್ಟಿದ್ದಾರೆ, ಸೂಪರಾಗಿದೆ ರಿಬ್ಬನ್ ಡಿಸೈನ್. ಆ್ಯಂಡ್ ಲೈಟ್ ವೆಯ್ಟ್ ಕೂಡ. ಆ್ಯಂಡ್ ಸೈಡಲ್ಲಿ ಅಂತ ಬಂದರೂ ತುಂಬ ತಿನ್ನಾಗಿದೆ, ಭಾರನೂ ಇಲ್ಲ, ತುಂಬ ಲೈಟ್ ವೆಯ್ಟ್ ಆಗಿದೆ. ಸಖತ್ತಾಗಿದೆ ಕ್ಯಾಮ್ರಾ. ಇನ್ನೊಂದು ಬೆಸ್ಟ್ ಏನಪ್ಪ ಅಂದರೆ ಇದರಲ್ಲಿ ಗೊರಿಲ್ಲಾ ಗ್ಲಾಸ್ ಕೂಡ ಕೊಟ್ಟಿದ್ದಾರೆ ಪ್ರೊಟೆಕ್ಷನ್ಗೆ. ಗೊರಿಲ್ಲಾ ಗ್ಲಾಸ್ ಕೂಡ ಇದೆ. ಸೊ ಬಿದ್ದರೂ ಟೆನ್ಷನ್ ತೊಗೊಳಂಗೆ ಏನೂ ಇರಲ್ಲ, ಅಂದರೂ ಸೇಫಾಗಿ ನೋಡ್ಕೋಬೇಕು. ಆ್ಯಂಡ್ ಇದು ಝೂಮಿಂಗ್ ಅಂತ ಬಂದರೆ 120x ತನಕ ಡಿಜಿಟಲ್ ಝೂಮ್ ಮಾಡುತ್ತೆ. ಸಖತ್ತಾಗಿರುತ್ತೆ. ಝೂಮ್ ಅಷ್ಟು ದೂರ ಮಾಡಿದ್ರು ಕ್ಲಾರಿಟಿ ಮಾತ್ರ ಸೂಪರಾಗಿರುತ್ತೆ. ಆ್ಯಂಡ್ ಬ್ರೈಟ್ನೆಸ್ ಅಂತ ಬಂದರೂ ಅಷ್ಟೇ ಹೆವಿ ಬ್ರೈಟ್ನೆಸ್ಸು, ಸಖತ್ತಾಗಿದೆ ಬ್ರೈಟ್ನೆಸ್. ಈ ಫೋನ್ ಇಷ್ಟು ತಿನ್ನಾಗಿದ್ರು ಕೂಡ 6500 mAh ಬ್ಯಾಟ್ರಿ ಕೆಪಾಸಿಟಿ ಕೂಡ ಹೊಂದಿದೆ. ಇದು ಸೂಪರ್ ಅನ್ಬೋದು. ಇನ್ನು ಕ್ಯಾಮ್ರಾ ಅಂತ ಬಂದರೆ ಫೀಚರ್ಸ್ ಆಗಿರ್ಬೋದು ಸಖತ್ತಾಗಿ ಕೊಟ್ಟಿದ್ದಾನೆ. ಅದರಲ್ಲಿ ನನಗೆ 2 ಇಷ್ಟ ಆಗಿದೆ. ಒಂದು ಪೋರ್ಟ್ರೇಟ್ ಗ್ಲೋ ಅಂತ ಇದೆ, ಅದು ನಿಮಗೆ ತೋರಿಸ್ತೀನಿ ನೋಡಿ. ನಮ್ಗೆ ಯಾವ ಫೋಟೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅದ್ರ ಮೇಲೆ ಎಡಿಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ AI ಎಡಿಟರ್ ಓಪನ್ ಆಗುತ್ತೆ. ಅದರಲ್ಲಿ 3ನೇದೇ AI ಪೋರ್ಟ್ರೇಟ್ ಗ್ಲೋ. ನಮ್ಮ ಫೋಟೋ ಡಲ್ ಆಗಿರೋದನ್ನ ಬ್ರೈಟಾಗಿ ಮಾಡಿ ನಮಗೆ ಕೊಡುತ್ತೆ ನೋಡಿ. ರೆಡಿ ಟು ಸಿ AI ಪೋರ್ಟ್ರೇಟ್ ಗ್ಲೋ ಫೋಟೋ. ಎಸ್ ಆಯಿತು. ಇವಾಗ ಝೂಮ್ ಮಾಡ್ತೀನಿ ನೋಡಿ, ಕಂಪೇರ್ ಮಾಡ್ತೀನಿ. ಅಲ್ಲಿ ಕಂಪೇರ್ ಇರುತ್ತೆ, ನೋಡ್ಬೋದು ನೀವು ಬಿಫೋರ್ ಹೆಂಗಿರುತ್ತೆ ಅಂತ ನೋಡಿ. ಬಿಫೋರ್ ಹಿಂಗಿತ್ತು, ಸ್ವಲ್ಪ ಡಲ್ಲಾಗಿತ್ತು, ಫೇಸಿಗೆ ಲೈಟ್ ಇರಲಿಲ್ಲ. ಆಫ್ಟರ್ ಈ ಥರ ಇದೆ, ನಾವೇ ಏನೋ ಲೈಟ್ ಹಾಕಿ ತೊಗೊಂಡಂಗಿರುತ್ತೆ. ಸಖತ್ತಾಗಿ ಗ್ಲೋ ಮಾಡುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದು AI ಪಾಪೌಟ್ ಅಂತ, ಅಂದರೆ 2 ಫೋಟೋಸ್ನ ಕೊಲಾಜ್ ಮಾಡಿ ನಮ್ಗೆ ಯಾವ್ದು ಬೇಕದು ಸೆಲೆಕ್ಟ್ ಮಾಡಿದ್ರೆ ಅದು ಪಾಪೌಟ್ ಆಗುತ್ತೆ. ಪಾಪೌಟ್ ಆಪ್ಷನ್ ನೋಡಿ, ಇದೊಂದು. ಆ್ಯಂಡ್ ಮಾಡ್ತೀನಿ, ಕೊಲಾಜ್ ಅಂತ ಕೊಡಬೇಕು. ಓಕೆ. ಸೊ ಈ ಥರ ಇರೋ ಫೋಟೋ ಈಗ ನೋಡಿ ಪಾಪೌಟ್ ಮಾಡಿದ್ರೆ ಯಾವ ಥರ ಬರುತ್ತೆ ಅಂತ. ಇದ್ರ ಮೇಲೆ ಯಾವ ಫೋಟೋ ಮೇಲೆ ಬೇಕೋ ಅದ್ರ ಮೇಲೆ ಸೆಲೆಕ್ಟ್ ಮಾಡಿದ್ರೆ ಪಾಪೌಟ್ ಅನ್ನೋ ಆಪ್ಷನ್ ಇರುತ್ತಲ್ಲ, ಅದನ್ನು ಪ್ರೆಸ್ ಮಾಡಬೇಕು. ಸೊ ಅಗ್ರಿ ಆ್ಯಂಡ್ ಕಂಟಿನ್ಯೂ. ಹೊಸ ಫೋನ್ ಅಲ್ವಾ, ಫಸ್ಟ್ ಟೈಮ್ ನಾನು ತೋರಿಸ್ತಿರೋದು. ಪಾಪೌಟ್. ಓ ನೋ ನೆಟ್ವರ್ಕ್, ಸಾರಿ ನೆಟ್ಟೇ ಆನ್ ಮಾಡಿಲ್ಲ. ಸೊ ಯಾವ ಫೋಟೋ ಬೇಕೋ ಆ ಫೋಟೋ ಸೆಲೆಕ್ಟ್ ಮಾಡಿಬಿಟ್ಟು ಈಗ ಈ ಫೋಟೋನ ಸೆಲೆಕ್ಟ್ ಮಾಡಿ ಪಾಪೌಟ್ ಅನ್ನೋ ಆಪ್ಷನ್ ಇದೆ ನೋಡಿ ಇಲ್ಲಿ, ಪಾಪೌಟ್. ಅದನ್ನು ಕ್ಲಿಕ್ ಮಾಡಿದ್ರೆ ಇನ್ಸ್ಟಾಲ್ ಪಾಪೌಟ್ ಅಲ್ಗಾರಿದಮ್ ಮೋಡ್ ಅಂತೆ. ಇನ್ಸ್ಟಾಲ್ ಮಾಡ್ಕೋಬೇಕಾ ಪಾಪೌಟ್ನ. ಗಾಟ್ ಇಟ್. ನೆಕ್ಸ್ಟ್ ಡೂ ಪಾಪೌಟ್ನ ಸೆಲೆಕ್ಟ್ ಮಾಡಿದ್ರೆ ರೆಡಿ ಆಗ್ತಾ ಇದೆ. ಎಸ್, ನೋಡಿದ್ರಾ ಹೀಗೆ ಪಾಪೌಟ್ ಆಯ್ತು ನೋಡಿ. ಈ ಥರ ಫ್ರೇಮಿಂದ ಹೊರಗಡೆ ಬಂದಿರೋ ಥರ ಅನಿಸುತ್ತೆ. ಅದೊಂದು ಬೆಂಕಿ ಆಪ್ಷನ್ ಸಖತ್ತಾಗಿ ಕೊಟ್ಟಿದ್ದಾರೆ. ಅದರೊಟ್ಟಿಗೆ ಎರೇಸರ್ ಆಪ್ಷನ್ ತೋರಿಸ್ತೀನಿ ನೋಡಿ. ಸೊ ಎಡಿಟ್ಗೆ ಹೋಗಬೇಕು. ನೆಕ್ಸ್ಟ್ AI ಎಡಿಟರ್ ಜೊತೆಗೆ ಎರೇಸರು ನೋಡಿ. ಇವ್ರನ್ನ ಎರೇಸ್ ಮಾಡೋಣ. ಆಗ್ತಾ ಇದೆ. ಎರೇಸರ್ ಆಪ್ಷನ್ ಕೂಡ ಇಲ್ಲೇ ತೋರಿಸ್ತಿದ್ದೀನಿ. ಎಸ್ ನೋಡಿ, ಎರೇಸ್ ಆಯಿತು. ಸೊ ಎರೇಸರ್ ಆಪ್ಷನ್, AI ಎರೇಸರ್ ಮತ್ತು AI ಪಾಪೌಟ್ ಎರಡೂ ಒಟ್ಟಿಗೆ ತೋರಿಸಿದ್ದೀನಿ. ಸೊ ತುಂಬ ಫ್ಲಾಲೆಸ್ಸಾಗಿ ಯೂಸ್ ಮಾಡ್ಬೋದು, ಸಖತ್ ಫ್ಲೋಲೆಸ್ಸಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಸ್ಮೂತಾಗಿ ವರ್ಕ್ ಆಗುತ್ತೆ. ಚೆನ್ನಾಗಿದೆ ಆಪ್ಷನ್ಸ್ ಎಲ್ಲ. ಇನ್ನೂ ಸಖತ್ತಾಗಿರೋ ಫೀಚರ್ಸ್ ಎಲ್ಲ ಇದೆ, ಅದು ನೋಡಬೇಕು. ಫಸ್ಟು ನಿಮಗೆ ತೋರಿಸ್ಬಿಡೋಣ ಅಂತ ನಾನು ಯೂಸ್ ಮಾಡಿದೆ. ತುಂಬ ಸರ್ಚ್ ಮಾಡಿ ಕೊನೆಗೆ ಓಪೋನೇ ತೊಗೊಂಡೆ. ಸೊ ಹಿಂಗಿತ್ತು ನನ್ನ ಹಾನೆಸ್ಟ್ ರಿವ್ಯೂವು.
ಚೆನ್ನಾಗಿದೆ. ಕ್ಯಾಮ್ರಾ ಕ್ಲಾರಿಟಿ ಆಗಿರ್ಬೋದು, ಝೂಮಿಂಗ್ದಾಗಿರ್ಬೋದು ಎಲ್ಲ ಸೂಪರಾಗಿದೆ. ಸಿಂಪಲಾಗಿ ಹೇಳಿದ್ದೀನಿ. ಇನ್ನೂ ಡೀಟೇಲಾಗಿ ಕಂಪ್ಲೀಟಾಗಿ ಈ ಫೋನ್ ಬಗ್ಗೆ ತಿಳ್ಕೊಬೇಕಂದ್ರೆ ಫೋನ್ ರಿವ್ಯೂ ಅಂತಲೇ ಇರ್ತಾರೆ ಕನ್ನಡದಲ್ಲಿ. ಯಾರಾದರೂ ತೊಗೋಬೇಕು ಅನ್ನೋದ್ರೆ ಪ್ಲೀಸ್ ಗೋ ಫಾರ್ ಇಟ್. ಸೊ ಎಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಕಾವ್ಯ ರಾವ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.